ಆರೋಗ್ಯ ಇಲಾಖೆಯಲ್ಲಿ ನಕಲಿ ಹಾಗೂ ಕಳಪೆ ಗುಣಮಟ್ಟದ ಔಷಧಿಗಳ ಮಾರಾಟಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ಒಂದು ನೂತನ ತಂತ್ರಜ್ಞಾನವನ್ನ ಆರಂಭಿಸಿದೆ ರಾಜ್ಯ ಸರ್ಕಾರ. ತಂತ್ರಜ್ಞಾನ ಆಧಾರಿತ ಕಣ್ಗಾವಲು ಪೋರ್ಟಲ್ಗೆ ದಿನೇಶ್ ಗುಂಡೂರಾವ್ ಚಾಲನೆಯನ್ನ ನೀಡಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪೋರ್ಟಲ್ಗೆ ಚಾಲನೆಯನ್ನ ಕೊಟ್ಟಿರುವಂತದ್ದು. NSQ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಇದು ಮಾಹಿತಿಯನ್ನ ದಾಖಲಿಸುತ್ತೆ. ಕೇಂದ್ರ ಮಟ್ಟದಲ್ಲಿ ಕ್ರಮ ಸಾಧ್ಯವಾಗದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರವೇ ಈ ರೀತಿಯಾದಂತಹ ಒಂದು ಹೊಸ ವ್ಯವಸ್ಥೆಯನ್ನ ಜಾರಿ ಮಾಡಿದೆ. ರಾಜ್ಯದಲ್ಲಿ ನಕಲಿ ಹಾಗೂ ಕಳಪೆ ಗುಣಮಟ್ಟದ ಔಷಧಿಗಳ ಮಾರಾಟಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ದೇಶದಲ್ಲೇ ಮೊದಲ ಬಾರಿಗೆ ನೂತನ ತಂತ್ರಜ್ಞಾನ ಆಧಾರಿತ ಕಣ್ಗಾವಲು ಪೋರ್ಟಲ್ ಅನ್ನು ಆರಂಭ ಮಾಡಿರುವಂತದ್ದು. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ಒಂದು ಪೋರ್ಟಲ್ಗೆ ಚಾಲನೆಯನ್ನ ನೀಡಿ ಮಾತನಾಡಿದ್ದಾರೆ. ಕಳೆದ ಒಂದು ವರ್ಷದಲ್ಲಿ ಸುಮಾರು 1.5 ಕೋಟಿ ಮೌಲ್ಯದ ಕಳಪೆ ಔಷಧಗಳನ್ನು ಮಾರುಕಟ್ಟೆಯಿಂದ ಹಿಂಪಡೆಯಲಾಗಿದೆ ಅಂತ ಹೇಳಿ ಮಾಹಿತಿಯನ್ನ ಕೂಡ ಸಚಿವರು ಹಂಚಿಕೊಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ, ನೋಡೋಣ. ನಮ್ಮ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ವತಿಯಿಂದ ಈ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಿಮ್ಮ ಮುಂದೆ ನಾವು ಒಂದು ವಿಡಿಯೋನ ತೋರಿಸ್ತು. ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಔಷಧಿಗಳು ಅದರ ಗುಣಮಟ್ಟ ಇಲ್ಲ, ಅದು ಉತ್ತಮ ದರ್ಜೆಯಲ್ಲಿ ಇಲ್ಲ ಅಂತ ಹೇಳಿದಾಗ ಅದರ ಬಗ್ಗೆ ನಾವು ಕ್ರಮ ತಗೊಳ್ಬೇಕಂತ. ಆದರೆ ಏನಾಗ್ತಾಯಿತ್ತು, ನಾವು ಯಾವುದೇ ಒಂದು ಸ್ಯಾಂಪಲ್ ನಾವು ತೊಗೊಳ್ತೀವಿ, ಟೆಸ್ಟ್ ಮಾಡ್ತೀವಿ, ಅದು ಉತ್ತಮ ಇಲ್ಲ ಅಂತ ಗೊತ್ತಾಗುತ್ತೆ. ಆದರೆ ಆ ಒಂದು ಔಷಧಿ ಅದು ಮಾರುಕಟ್ಟೆಗೆ ಹೊರಟೋಗಿರ್ತದೆ. ಅದು ಡಿಸ್ಟ್ರಿಬ್ಯೂಟರು, ಅದರ ನಂತರ ರಿಟೇಲರು, ಫಾರ್ಮಸಿ ಅಲ್ಲಿಗೆ ಹೊರಟೋಗಿರ್ತದೆ. ಅದು ವಾಪಸ್ ಅಂತೂ ತೊಗೊಳ್ಳೋದಕ್ಕೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇರಲಿಲ್ಲ. ಮತ್ತು ನಾವು ಮುಂದಿನ ಒಂದು ಸರಬರಾಜು ಆಗದೇ ಇರತಕ್ಕಂಥದ್ದನ್ನು ನೋಡ್ಕೋಬೋದಾಗಿತ್ತೆ ಹೊರತು, ಯಾವುದು ಸರಬರಾಜು ಆಗೋಗಿದೆ ಅದರ ಮೇಲೆ ನಮ್ಮ ನಿಯಂತ್ರಣ ಮಾಡೋದಕ್ಕಾಗ್ತಾ ಇರಲಿಲ್ಲ. ಅದು ಉತ್ತಮ ಇಲ್ಲ ಅಂತ ಗೊತ್ತಿದ್ರು ಕೂಡ ಅದು ಬಹುಶಃ ಅನೇಕ ಜನರಿಗೆ ಅದು ಮಾರುಕಟ್ಟೆಯಲ್ಲಿ ಖರೀದಿ ಆಗುವಂಥದ್ದು ಕೂಡ, ಮಾರಾಟ ಆಗುವಂಥದ್ದು ಕೂಡ ಅವಕಾಶ ಆಗ್ತಾ ಇದೆ. ನಾನು ಈ ವಿಚಾರದಲ್ಲೇ ನಿಮಗೆಲ್ಲ ಜ್ಞಾಪಕ ಇರ್ಬೋದು, ಸುಮಾರು 1 ವರ್ಷದ ಹಿಂದೆ ನಾನು ಕೇಂದ್ರದ ಸಚಿವರು ಕೂಡ ಬರೆದಿದ್ದೆ, ತಾವು ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು, ಈ ರೈಟ್ ಟು ರೀಕಾಲ್ ಒಂದು ರೀಕಾಲ್ ಪಾಲಿಸಿಯನ್ನು ನಾವು ಮಾಡಬೇಕು, ದೇಶದ ಮಟ್ಟದಲ್ಲಿ ಮಾಡಬೇಕು ಅಂತ ಕೂಡ ನಾನು ಕೇಂದ್ರ ಸರ್ಕಾರ ಕೂಡ ಕೇಂದ್ರ ಸಚಿವರು ಕೂಡ ಬರೆದಿದ್ದೆ. ಆದರೆ ಇನ್ನೂ ಅದರ ಬಗ್ಗೆ ಅವರು ಕ್ರಮಗಳೇನು ಇನ್ನೂ ತಗೊಂಡಿಲ್ಲ. ಆದರೆ ನಾವು ನಮ್ಮ ಹಂತದಲ್ಲಿ ಇದ್ರ ಬಗ್ಗೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಕಮಿಷನರ್ ಇವತ್ತು ಬಂದಿದ್ದಾರೆ ಶ್ರೀನಿವಾಸ್ ಅವರು ಆಯುಕ್ತರಾಗಿ FDA ಆಯುಕ್ತರಾದ ನಂತರ ನಾನು ಇದರ ಬಗ್ಗೆ ನಾವಾದರೂ ಏನಾದರೂ ಮಾಡೋಣ, ಹೇಗಾದರೂ ಮಾಡಿ, ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಔಷಧಿ ಸರಿ ಇಲ್ಲ ಅಂತ, ಆದರೂ ಅದು ಮಾರಾಟ ಆಗ್ತಾ ಇದ್ದರೆ ಮತ್ತೆ ಏನು ಪ್ರಯೋಜನ ಆಗಿತ್ತು ಅಂತ ಹೇಳಿ ನಾವು ಅದರ ಬಗ್ಗೆ ಒಂದು ಹೊಸ ವ್ಯವಸ್ಥೆ ತರೋದಕ್ಕೆ ಪ್ರಯತ್ನ ಮಾಡಿದ್ವಿ. ಅದರಿಂದ ಕಳೆದ ವರ್ಷ ಈ ಸಹಿ ಮಾಡುವ ಸೌಲಭ್ಯವನ್ನು ನಾವು ಪ್ರಾರಂಭ ಮಾಡಿದ್ವು. ಅದು ಒಂದು ಈ ವ್ಯವಸ್ಥೆಯಲ್ಲಿ ಅದು ಆನ್ಲೈನ್ನಲ್ಲೇ ಈ ಸಹಿ ಮಾಡುವಂಥದ್ದು. ಅದರ ಮುಖಾಂತರ ನಮಗೆ ತಕ್ಷಣವೇ ಮಾರುಕಟ್ಟೆಯಿಂದ ಅದರ ಈ ವಿಚಾರದ ಬಗ್ಗೆ ನಮಗೆ ಮಾಹಿತಿ ಸಿಗುವಂಥದ್ದು ಆಗ್ತಾಯಿತ್ತು ಅಲ್ವಾ. ಅದ್ರ ಮುಖಾಂತರ ನಾವು ಕಳೆದ ವರ್ಷ ಪ್ರಥಮ ಬಾರಿಗೆ ಸುಮಾರು 1.85 ಕೋಟಿ ಮೌಲ್ಯದ ಈ ಔಷಧಿಗಳನ್ನು ಅನುತ್ತಮ ಔಷಧಿಗಳನ್ನು ನಾವು ಹಿಂಪಡೆಯೋದಕ್ಕೆ ಅವಕಾಶ ಆಯಿತು. ಈಗ ನಾವೇನು ಮಾಡಿದ್ದೀವಿ, ಈ ಪೋರ್ಟಲನ್ನು ಇವತ್ತು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಿಮಗೆ ತೋರಿಸ್ತೀವಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ, ತೋರಿಸ್ಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇದ್ರ ಮುಖಾಂತರ ಏನಾಗ್ತದೆ, ನಮಗೆ ಯಾವ ಒಂದು ಡ್ರಗ್ ಅನುತ್ತಮ ಅಂತ ಗೊತ್ತಾಗಿದ ತಕ್ಷಣ ನಾವು ಈ ಪೋರ್ಟಲ್ನಲ್ಲಿ ಅದನ್ನು ನಾವು ಹಾಕ್ಕೊಡ್ತೀವಿ, ಇದು ಅನುತ್ತಮ ಆಗಿದೆ ಅಂತ. ಸೊ ಇದರಲ್ಲಿ ಕೆಲವು 3 ಒಂದು ಸಾಫ್ಟ್ವೇರ್ಗಳು, ಒಂದು ಇದಿದೆ, ಏನು ಡೇಟಾಬೇಸ್ ಇದೆ. ಅದರಲ್ಲಿ ಈ ಎಲ್ಲ ಹೋಲ್ಸೇಲರ್ಸು ಈ ಡೇಟಾಬೇಸಲ್ಲಿ ಇದ್ದಾರೆ. ಸೊ ಅವ್ರಿಗೆ ಕೂಡಲೇ ಈ ಮಾಹಿತಿ, ಈಗ ಒಂದು ಬ್ಯಾಚ್ ಇದು ಅನುತ್ತಮ ಅಂತ ಬಂದಿಂದ ಗೊತ್ತಾದಾಗ ನಾವು ಆ ಮಾಹಿತಿ ಕೂಡಲೇ